ಒಡಿಶಾದ ಪುರಿ ಜಗನ್ನಾಥ ಮಂದಿರದಲ್ಲಿ ಒಂದು ಅದ್ಭುತ ಅಚ್ಚರಿ ಸಂಭವಿಸಿದೆ. ಗರುಡವೊಂದು ದೇವಸ್ಥಾನದ ಮೇಲಿನ ಪವಿತ್ರ ಧ್ವಜವನ್ನ ತೆಗೆದುಕೊಂಡು ಹೋಗಿದೆ. ಭಕ್ತರು ಈ ಘಟನೆಯನ್ನ ದೈವಿ ಚಮತ್ಕಾರ ಅಂತ ಪರಿಗಣಿಸಿದ್ದು, ಇದು ಶುಭ ಸಂಕೇತವೋ ಗಂಡಾಂತರವೋ ಅನ್ನೋ ಚರ್ಚೆ ಶುರುವಾಗಿದೆ. ಪುರಿ ಜಗನ್ನಾಥ ಬಂಗಾಳ ಕೊಲ್ಲಿಯ ಕಡಲ ತಡಿಯಲ್ಲಿ ನೆಲೆ ನಿಂತ ಜಗದೋದ್ಧಾರಕ. ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಪುಣ್ಯ ಕ್ಷೇತ್ರ ಜಗದೊಡೆಯ ಜಗನ್ನಾಥ ಸಿರಿ ಸಂಪತ್ತಿನಿಂದ ಇಡೀ ಜಗತ್ತನ್ನೇ ಬೆರಗು ಮಾಡ್ತಾ ಇದ್ದು, ಇದೀಗ ಜಗನ್ನಾಥನ ಸನ್ನಿಧಿ ಅದ್ಭುತ ಅಚ್ಚರಿಗೆ ಸಾಕ್ಷಿಯಾಗಿದೆ. ಜಗನ್ನಾಥ ದೇಗುಲದ ಪವಿತ್ರ ಧ್ವಜ ಹೊತ್ತೊಯ್ದ ಗರುಡ, ಧ್ವಜದೊಂದಿಗೆ ವಿಷ್ಣುವಿನ ವಾಹನ, ದೇವಸ್ಥಾನ ಪ್ರದಕ್ಷಿಣೆ. ಒಡಿಶಾದ ಐತಿಹಾಸಿಕ ಜಗನ್ನಾಥ ದೇವಸ್ಥಾನದಲ್ಲಿ ದೈವಿ ಚಮತ್ಕಾರ ಸಂಭವಿಸಿದೆ. ಗರುಡ ಪಕ್ಷಿಯೊಂದು ದೇವಸ್ಥಾನದ ಮೇಲೆ ಹಾರಿಸಲಾಗಿದ್ದ ಪವಿತ್ರ ಧ್ವಜವನ್ನ ಹೊತ್ತೊಯ್ದಿದೆ. ಕಳೆದ ಭಾನುವಾರ ಈ ಅಚ್ಚರಿಯ ಘಟನೆ ನಡೆದಿದ್ದು, ವಿಷ್ಣುವಿನ ವಾಹನ ಧ್ವಜದೊಂದಿಗೆ ದೇಗುಲವನ್ನ ಪ್ರದಕ್ಷಿಣೆ ಹಾಕುವ ದೃಶ್ಯ ಭಕ್ತರನ್ನ ಆಶ್ಚರ್ಯಚಕಿತಗೊಳಿಸಿದೆ. ಜಗನ್ನಾಥ ದೇವಸ್ಥಾನದ ಮೇಲಿನ ಧ್ವಜ ವಿಶೇಷ ಧಾರ್ಮಿಕ ಮಹತ್ವವನ್ನ ಹೊಂದಿದೆ. ಈ ಧ್ವಜವನ್ನ ಪತಿತ ಪಾವನ ಬಾನ ಅಂತ ಕರೆಯಲಾಗುತ್ತೆ. ಈ ಧ್ವಜ ಭಗವಾನ್ ಜಗನ್ನಾಥ ದೈವಿಕ ಉಪಸ್ಥಿತಿಯ ಸಂಕೇತ ಅಂತ ನಂಬಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜಗನ್ನಾಥ ದೇಗುಲದ ಧ್ವಜ ಅಲುಗಾಡೋದು ಆಧ್ಯಾತ್ಮಿಕ ಸಂಕೇತವಂತೆ. ಜೊತೆಗೆ ಧ್ವಜ ತಲೆಕೆಳಗಾಗಿ ಬೀಳೋದು ಆಧ್ಯಾತ್ಮಿಕ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಧ್ವಜ ಅಸಾಮಾನ್ಯವಾಗಿ ಚಲಿಸಿದ್ರೂ ಅದು ಆಧ್ಯಾತ್ಮಿಕ ಬದಲಾವಣೆಯ ಸೂಚನೆ ಅನ್ನುವುದು ಭಕ್ತರ ನಂಬಿಕೆ. ಇದೀಗ ಪವಿತ್ರ ಧ್ವಜ ಹಿಡಿದು ಗರುಡ ಹಾರಾಡಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಈ ಘಟನೆ ಶುಭ ಸಂಕೇತವಾಗಿದೆ ಅನ್ನುವುದು ಕೆಲ ಭಕ್ತರ ವಾದವಾಗಿದ್ರೆ, ಇದು ಗಂಡಾಂತರದ ಮುನ್ಸೂಚನೆ ಅನ್ನುವುದು ಕೆಲವರ ವಾದ. ಹಾಗಾದ್ರೆ ಗಂಡಾಂತರದ ಮುನ್ಸೂಚನೆ ಅನ್ನುವುದಕ್ಕೆ ಕಾರಣ ಏನು ಅಂತ ನೋಡುವುದಾದ್ರೆ, 2020ರಲ್ಲಿ ಜಗನ್ನಾಥ ದೇವಾಲಯದಲ್ಲಿ ಧ್ವಜಕ್ಕೆ ಬೆಂಕಿ ಬಿದ್ದಿತ್ತು. ಅದೇ ವರ್ಷ ಕೊರೋನಾ ಎಂಬ ಮಹಾಮಾರಿಯಿಂದ ಇಡೀ ದೇಶವೇ ಕಂಗಾಲಾಗಿ ಹೋಗಿತ್ತು. 2022ರಲ್ಲಿ ದೇವಾಲಯದ ಕಂಬದಲ್ಲಿ ಬಿರುಕು ಬಿದ್ದಿತ್ತು. ಇದು ಬದಲಾವಣೆಯ ಮುನ್ಸೂಚನೆ ಅಂತ ಹೇಳಲಾಗಿತ್ತು. ಈ ಘಟನೆ ಸಂಭವಿಸಿದ ಕೆಲವೇ ದಿನಗಳಲ್ಲಿ ಒಡಿಶಾ ಸಿಎಂ ಬದಲಾವಣೆಯಾಗಿತ್ತು. ಇದೀಗ 2025ರಲ್ಲಿ ಗರುಡ ಪಕ್ಷಿ ಧ್ವಜವನ್ನ ಹೊತ್ತೊಯ್ದಿದ್ದು, ಮುಂದೇನಾಗುತ್ತೆ ಎನ್ನುವ ಪ್ರಶ್ನೆ ಭಕ್ತರಲ್ಲಿ ಕಾಡ್ತಾ ಇದೆ. ಒಟ್ಟಾರೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಡೆದಂಥ ಈ ಘಟನೆ ಇಡೀ ದೇಶದ ಗಮನ ಸೆಳೆದಿದೆ. ಭಕ್ತರು ಇದನ್ನ ದೈವಿಕ ಸಂಕೇತ ಅಂತ ಪರಿಗಣಿಸಿದ್ದು, ದೇವರ ಆಶೀರ್ವಾದವೆಂದು ನಂಬಿದ್ದಾರೆ. ಇದು ಸಮಾಜದಲ್ಲಿ ಧಾರ್ಮಿಕ ಬದಲಾವಣೆ ಮತ್ತು ಸಕಾರಾತ್ಮಕ ಪರಿಣಾಮಗಳನ್ನ ತರಬಹುದು ಅಂತ ಭಾವಿಸಲಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.